ಅಭಿದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಕೃಷಿ ಇಲಾಖೆ ವತಿಯಿಂದ ಅನುಷ್ಠಾನ ಆಗ್ತಾ ಇರುವಂತಹ ಅಭಿವೃದ್ಧಿ ಯೋಜನೆಗಳು ಮತ್ತು ಕೃಷಿಕರು ಯಾವ ರೀತಿ ಇದರ ಲಾಭವನ್ನು ಪಡ್ಕೋಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಅಭಿದ್ ಅವರು. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿದ್ ಅಂತೇಳಿ, ಜಂಟಿ ಕೃಷಿ ನಿರ್ದೇಶಕರು, ಚಾಮರಾಜನಗರ ಜಿಲ್ಲೆ. ಮೊದಲನೇದಾಗಿ ತಮ್ಮೆಲ್ಲರಿಗೆ ಗೊತ್ತಿರೋ ವಿಚಾರ, ಮುಂಗಾರು ಶುರು ಆಗೋದು ಗುಂಡ್ಲುಪೇಟೆಯಿಂದ ಮತ್ತು HD ಕೋಟೆಯಿಂದ ನಮ್ಮ ರಾಜ್ಯದಲ್ಲಿ ಶುರು ಆಗುತ್ತೆ. ನಮ್ಮ ರೈತ ಬಾಂಧವರಲ್ಲಿ ಏನು ವಾಡಿಕೆ ಅಂದರೆ ಯುಗಾದಿ ನಂತರನೇ ಬಿತ್ತನೆಗೆ ಹೋಗ್ತಾರೆ. ಸೂರ್ಯಕಾಂತಿ, ಗುಂಡ್ಲುಪೇಟೆಯಲ್ಲಿ ಸೂರ್ಯಕಾಂತಿ ಮತ್ತು ಪೂರ್ವ ಮುಂಗಾರು ದ್ವಿದಳ ಧಾನ್ಯಗಳ ಬೆಳೆಗಳು, ಹೆಸರು, ಉದ್ದು, ಅಲಸಂದೆ ಇಂಥವೆಲ್ಲ ಏಪ್ರಿಲ್ ಮೊದಲನೇ ವಾರದಿಂದನೇ ಶುರು ಮಾಡ್ಕೋತಾರೆ. ಸೊ ನಮ್ಮ ಇಲಾಖೆಯಿಂದ ಎಲ್ಲ ಈ ರಾಜ್ಯ ಮಟ್ಟದಲ್ಲಿ ರೇಟ್ ಕಾಂಟ್ರಾಕ್ಟ್ ಎಲ್ಲ ಮಾಡಿ ಏಪ್ರಿಲ್ 1 ರೈತರಿಗೆ ಲಭ್ಯವಾಗುವಂತೆ ಮೊದಲನೇದಾಗಿ ಬಿತ್ತನೆ ಬೀಜ ಪೂರೈಕೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೆಸರು, ಉದ್ದು, ಅಲಸಂದೆ, ಸೂರ್ಯಕಾಂತಿ ಎಲ್ಲ ಶೇಕಡ 50 ರಿಯಾಯಿತಿ ದರದಲ್ಲಿ, ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50% ರಿಯಾಯಿತಿ ಮತ್ತು SC ST ರೈತರಿಗೆ ಶೇಕಡ 75% ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಆಗ್ತದೆ. ನಂತರ ಸಸ್ಯ ಸಂರಕ್ಷಣೆ ಯೋಜನೆ ಅಂಥೇಳಿ, ಇದು ರಾಜ್ಯ ವಲಯ ಯೋಜನೆಗಳು. ಸಸ್ಯ ಸಂರಕ್ಷಣೆ ಸಿಂಪರಣೆಗಾಗಿ ಕೀಟನಾಶಕಗಳ ವಿತರಣೆ ಕೂಡ ಶೇಕಡ 50 ರಿಯಾಯಿತಿ ದರದಲ್ಲಿ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಾವು ವಿತರಣೆ ಮಾಡ್ತೀವಿ. ನಂತರ ಕೃಷಿ ಯಾಂತ್ರೀಕರಣ ಅಂಥೇಳಿ, ಅಂದರೆ ಕೃಷಿ ಚಟುವಟಿಕೆಗೆ ಬೇಕಾಗುವ ಸಣ್ಣ ಟ್ರ್ಯಾಕ್ಟರ್ ಚಾಲಿತ ಭೂಮಿ ಸಿದ್ಧತೆ ಉಪಕರಣಗಳು, ಕಟಾವು ಯಂತ್ರಗಳು, ಮಲ್ಟಿ ಕ್ರಾಪ್ ಹಾರ್ವೆಸ್ಟರ್ಸ್, ಇವೆಲ್ಲ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ನಾವು ಕೊಡ್ತೀವಿ. ತದನಂತರ ಆಗ್ರೋ ಪ್ರೊಸೆಸಿಂಗ್ ಅಂಥೇಳಿ, ಹೀಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ಬೇಕಾಗುವ ಯಂತ್ರೋಪಕರಣಗಳಾದ ಈ ರಾಗಿ ಫ್ಲೋರ್ ಮಿಲ್, ರಾಗಿ ಕ್ಲೀನಿಂಗ್ ಮೆಷಿನ್ನು, ಹಪ್ಪಳ ಮಾಡೋ ಯಂತ್ರ, ಇವೆಲ್ಲ ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ಬೇಕಾಗುವ ಎಲ್ಲ ಉಪಕರಣಗಳು ಶೇಕಡ 50 ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಮತ್ತು ಶೇಕಡ 75 ಸಬ್ಸಿಡಿಯಲ್ಲಿ ರಿಯಾಯಿತಿಯಲ್ಲಿ SC ST ರೈತ ಬಂದವರಿಗೆ ನಾವು ಕೊಡ್ತೀವಿ. ತದನಂತರ ಮಣ್ಣು ಆರೋಗ್ಯ ಅಭಿಯಾನ, ಸಾಯಿಲ್ ಹೆಲ್ತ್ ಮಿಷನ್ ಅಂತೇಳಿ, ಇದರಲ್ಲಿ ಒಂದು ವಿಲೇಜ್ ವೈಸ್ ಏನು ಮಾಡ್ತೀವಿ, ಮಣ್ಣು ಮಾದರಿಗಳನ್ನು ಕಲೆಕ್ಷನ್ ಮಾಡಿ ನಮ್ಮ ಇಲಾಖೆಯವರೇ ಕಲೆಕ್ಟ್ ಮಾಡ್ತಾರೆ. ನಮ್ಮ ಲ್ಯಾಬಲ್ಲೇ ಕೂಡ ಇದೆ. ಚಾಮರಾಜನಗರ ಜಿಲ್ಲೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲೇ ಮಣ್ಣು ಆರೋಗ್ಯ ಪ್ರಯೋಗಾಲಯ ಇದೆ. ಅಲ್ಲಿ ನಾವು ಮಣ್ಣು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿ ಶಿಫಾರಸ್ಸಿನಂತೆ ನಾವು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕಂತ ರೈತರಿಗೆ ಮಾಹಿತಿ ಕೊಡ್ತೀವಿ. ತದನಂತರ ಈ ಕಳೆದ ವರ್ಷದಿಂದ 2024-25 ಸಾಲಿನಿಂದ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂಥೇಳಿ, ಇದರಲ್ಲಿ ಏನಂದರೆ ನಮ್ಮ ಇಲಾಖೆಯಿಂದ ತಮ್ಮ ಎಲ್ಲ ರೈತ ಬಾಂಧವರಿಗೆ ಗೊತ್ತಿರೋ ಹಾಗೆ 2014ರಿಂದ ಇದುವರೆಗೂ ಕೃಷಿ ಹೊಂಡಗಳು ನಾವು ಮಾಡ್ಕೊಂಡಿದ್ವಿ. ಕೃಷಿ ಭಾಗ್ಯ ಯೋಜನೆ ಏನಿತ್ತು ಹಿಂದೆ, ಆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಯಾವ ರೈತರು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ ಅವರಿಗೆ ಈ IFS ಮಾಡೆಲ್, ಸಮಗ್ರ ಕೃಷಿ ಪದ್ಧತಿ ಯೋಜನೆಯಲ್ಲಿ ಅವರಿಗೆ ಬೇರೆ ಬೇಕಾಗುವ ಮೀನುಗಾರಿಕೆ ಮತ್ತು ಹೈನುಗಾರಿಕೆ ಘಟಕಗಳು ನಾವು ಶೇಕಡ 50 ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಮತ್ತು SC ST ರೈತರಿಗೆ ಶೇಕಡ 75% ರಿಯಾಯಿತಿ ದರದಲ್ಲಿ ಬೇರೆ ಘಟಕಗಳು ನಾವು ಈ ಯೋಜನೆಗಳಲ್ಲಿ ನಾವು ಕೊಡ್ತೀವಿ. ನಂತರ ಈ ಆರ್ಗಾನಿಕ್ ಕಾರ್ಬನ್ ಎನ್ಹ್ಯಾನ್ಸ್ಮೆಂಟ್, ಸಾವಯವ ಇಂಗಾಲ ಹೆಚ್ಚಿಸುವಿಕೆ ಯೋಜನೆಯಲ್ಲಿ ಈ ಹಸಿರೆಲೆ ಗೊಬ್ಬರ ಬಿತ್ತನೆ ಬೀಜಗಳು, ಡಯಾಂಜಾ ಮತ್ತು ಸೆನ್ಹೆಂಬ್ ಅಂತೇಳಿ, ಚಂಬೆ ಮತ್ತು ಸೆಣಬು, ಇದು ಕೂಡ ನಾವು ರಿಯಾಯಿತಿ ದರದಲ್ಲಿ ರೈತ ಬಾಂಧವರಿಗೆ ಕೊಡ್ತಾ ಇದ್ದೀವಿ. ಕೃಷಿ ಭಾಗ್ಯ ಯೋಜನೆ ಅಂತೇಳಿ, ಇದರಲ್ಲಿ ಶೇಕಡ 80% ಸಹಾಯಧನ ಸಾಮಾನ್ಯ ವರ್ಗದ ರೈತರಿಗೆ ಮತ್ತು ಶೇಕಡ 90% ಸಹಾಯಧನ SC ST ರೈತರಿಗೆ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ವಿ. ಯೋಜನೆ ಅನುಷ್ಠಾನ ಹೆಂಗೆ ಅಂದರೆ, ಈ ರೈತ ಬಾಂಧವರು ಬಂದು ಫಸ್ಟು ನೋಂದಣಿ ಮಾಡ್ಕೋಬೇಕು. ಅವರೇ ಸ್ವತಃ ನಮ್ಮ ಇಲಾಖೆಯಿಂದ ಯಾವುದು ನಾವು ಎಂಪ್ಯಾನಲ್ ಏಜೆನ್ಸಿ ಇಲ್ಲ ಅಥವಾ JCB ಓನರ್ ಜೊತೆ ಒಪ್ಪಂದನೂ ಇಲ್ಲ, ಏನಿಲ್ಲ. ರೈತ ಬಾಂಧವರೇ ಖುದ್ದು ಯಾರ್ಯಾರು ಬೇಕು ಅವರು ಈ JCB ಆಗಲಿ ಹಿಟಾಚಿ ಆಗಲಿ ಅವ್ರ ಜೊತೆ ಚೌಕಾಸಿ ಮಾಡಿಕೊಂಡು ಎಷ್ಟು ಕಡಿಮೆ ಬೆಲೆಗಾಗುತ್ತೆ ಅಷ್ಟಕ್ಕೆ ಅವ್ರು ಮಾಡ್ಕೋಬೇಕು. ನಮ್ಮ ಇಲಾಖೆಯವರು ತಾಂತ್ರಿಕ ಸಲಹೆಗಳು ಕೊಡ್ತೀವಿ. ಎಲ್ಲಿ ನಾವು ಜಾಸ್ತಿ ಮಳೆ ನೀರು ಕೊಯ್ಲಿ ಮಾಡಬಹುದು ಅಂಥೇಳಿ ಅಲ್ಲಿ ಮಾರ್ಕಿಂಗ್ ಮಾಡಿ ಕೊಡ್ತೀವಿ. ಸೊ ಮೊದಲನೇದಾಗಿ ಕೆಲಸ ಪ್ರಾರಂಭವಾಗುವ ಮುಂಚೆ ಒಂದು ಫೋಟೋ, ಕೆಲಸ ನಡುವಾಗ ಒಂದು ಫೋಟೋ, ನಂತರ ಒಂದು ಫೋಟೋ. ನಮ್ಮ ಏನು ಮಾರ್ಗಸೂಚಿಗಳಿದ್ದಾವೆ, ಒಂದು 10ರಿಂದ 10 3 ಮೀಟರ್, 10 ಅಡಿ ಉದ್ದ, ಅಗಲ 10 ಅಡಿ 10 ಮೀಟರ್ ಮತ್ತು ಆಳ 3 ಮೀಟರ್, ಈ ಥರ
10, 12, 15, 18 ಗರಿಷ್ಠ 21 ಮೀಟರ್ವರೆಗೂ ರೈತ ಬಾಂಧವರು ಮಾಡ್ಕೋಬೋದು. 21 ಆಳ 3 ಮೀಟರ್. ಇದು ಒಂದು ಪ್ಯಾಕೇಜ್ ಆಗಿ ರೈತರಿಗೆ ಬಾಂಧವರು ಮಾಡ್ಕೋಬೇಕು. ಕೃಷಿ ಭಾಗ್ಯ ಯೋಜನೆ ಅಡಿನಲ್ಲೇ ನೀರು ನಿಲ್ಲೋದಕ್ಕೆ ಟಾರ್ಪಾಲಿನ್ ಲೈನಿಂಗ್ ಕೂಡ ಕೊಡ್ತೀವಿ. ಅವ್ರಿಗೆ ಲೈನಿಂಗ್ ಕೂಡ ಕೊಡ್ತೀವಿ ರಿಯಾಯಿತಿ ದರದಲ್ಲಿ. ಲೈನಿಂಗ್ ಆದಮೇಲೆ ಆ ನೀರು ಎತ್ಕೊಳ್ಳೋಕ್ಕೆ ಡೀಸೆಲ್ ಪಂಪ್ ಸೆಟ್ಟು ಕೊಡ್ತೀವಿ, ಸ್ಪ್ರಿಂಕ್ಲರ್ ಇದ್ರನ್ನು ಕೊಡ್ತೀವಿ. ಎಲ್ಲ ನಾವು ಕಬ್ಬು ಹಾಕೋತೀವಿ ಅಂದ್ರೆ ಅದಕ್ಕೆ ಡ್ರಿಪ್ ಹನಿ ನೀರಾವರಿ ಅದು ಕೂಡ 90% ರಿಯಾಯಿತಿ ದರದಲ್ಲಿ ನಾವು ಕೊಡ್ತೇವೆ. ಅಭಿದ್ ಅವರೇ, ಇದನ್ನು ಇನ್ನೊಂದಷ್ಟು ಇಂಪ್ರೂವೈಸ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಹೌದು, ಮಾಡಿ. ಈಗ ಏನೋ ಜಾನುವಾರುಗಳು ಅಥವಾ ಸಣ್ಣ ಪುಟ್ಟ ಮಕ್ಕಳು ಅದರೊಳಗಡೆ ಹೋಗಿ ಫೆನ್ಸಿಂಗ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಫೆನ್ಸಿಂಗ್ ಅವರೇ ಮಾಡ್ಕೋಬೇಕು. ಕಲ್ಲು ಕಂಬ ಹಾಕಿ ಸೈಡಲ್ಲೆಲ್ಲ ಈ ಮುಳ್ಳು ತಂತಿ ಎಲ್ಲ ಹಾಕ್ಕೊಂಡು ಅವರು ಸ್ವಲ್ಪ ಸುರಕ್ಷಿತವಾಗಿ ಇಟ್ಕೊಂಡ್ರೆ ಈ ಸಣ್ಣ ಮಕ್ಕಳು ಆಗಲಿ ಜಾನುವಾರುಗಳು ನೀರು ಕುಡಿಯೋಕ್ಕೆ ಹೋದಾಗ ಅಲ್ಲಿ ಜಾರಿ ಬಿದ್ದೋಗಿ ಮತ್ತೆ ಬರೋದು ಕಷ್ಟ ಆಗ್ತದೆ, ಜಾರ್ತದೆ. ಹಾಗಾಗಿ ಫೆನ್ಸಿಂಗ್ ಕಡ್ಡಾಯವಾಗಿ ನಾವು ಮಾಡ್ಕೋಬೇಕು. ನಮ್ಮ ಜಿಲ್ಲೆ ರೈತರು ಇದು ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಹಿಂಜರುಗ್ತಾ ಇದ್ದಾರೆ. ಅವರು ನಾವು ಇದು ಮಾಡಿಕೊಂಡ್ರೆ ನಾವು 10,000 ನಾವು ನಿಮ್ಗೆ ಕೊಡ್ತೀವಿ. ಕೆಲಸ ಆದಮೇಲೆ 10,000 ನೀವೇ ಕೆಲಸ ಮಾಡ್ಕೊಳ್ಳೋದು. ನಿಮ್ಮ ಕೃಷಿ ಹೊಂಡಗಳಲ್ಲೇ ನಿಮ್ಮ ಜಾನುವಾರುಗಳಿಗೆ ಸುರಕ್ಷಿತವಾಗಿ ಮಾಡಿಕೊಂಡ್ರೆ ಇಲಾಖೆಯಿಂದ ಎಲ್ಲ ಕೆಲಸ ಆದ ತಕ್ಷಣ 10,000 ನಿಮ್ಮ DBT ಮುಖಾಂತರ ನಿಮ್ಮ ಅಕೌಂಟ್ಗೆ ಹೋಗುತ್ತೆ. ಪ್ರತಿಯೊಂದು ಸ್ಕೀಮು DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರವಾಗಿ. ಯಾವುದಕ್ಕೆ ಸರ್? ಫೆನ್ಸಿಂಗ್ಗೆ. ಇದೆಲ್ಲ ಈ 80% ಕೃಷಿ ಹೊಂಡಕ್ಕೆ. ಲೈನಿಂಗು ಕೂಡ ಒಂದು 50% ಸಬ್ಸಿಡಿ. ಇದಕ್ಕೆ ನಿಮಗೆ 10,000 ರೂಪಾಯಿ ಬೇಲಿ ಹಾಕ್ಕೊಂಡ್ರೆ, ತಂತಿ ಬೇಲಿ ಹಾಕ್ಕೊಂಡ್ರೆ ನೋಡಿದ್ರ. ಈ ನೀರು ಎಳ್ಕೊಳ್ಳೋಕ್ಕೆ 50% ಸಹಾಯಧನದಲ್ಲಿ ಡೀಸೆಲ್ ಪಂಪ್ ಸೆಟ್ಟು ಕೊಡ್ತೀವಿ. ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ 90% ರಿಯಾಯಿತಿ ದರದಲ್ಲಿ ಎಲ್ಲ ವರ್ಗದ ರೈತರಿಗೆ ನಾವು ಕೊಡ್ತೀವಿ. ಸೂಕ್ಷ್ಮ ನೀರಾವರಿ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಇದು ಕೊಡ್ತೀವಿ. ಒಗ್ಗೂಡಿಸುವಿಕೆ, ಇಲಾಖೆಗಳ ಬೇರೆ ಕಾರ್ಯಕ್ರಮಗಳ ಒಗ್ಗೂಡಿಸುವಿಕೆಯಲ್ಲಿ ಇದು ಕೊಡ್ತೀವಿ. ಡೀಸೆಲ್ ಪಂಪ್ ಸೆಟ್, ಕೃಷಿ ಯಾಂತ್ರೀಕರಣ, ಇದಕ್ಕೇನು ಮಿತಿ ಇಲ್ಲ. ನಮ್ಮ ರೈತ ಬಂದವರು ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ನಾವು ಮಾಡಿಕೊಡ್ತೀವಿ. ನಮಗೆ ಆ ಟಾರ್ಗೆಟ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಮುಗಿದ ತಕ್ಷಣ ಮತ್ತೆ ನಾವು ಹೆಚ್ಚಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ ಸ್ವಲ್ಪ ಹಿಂದುಳಿದ ಜಿಲ್ಲೆ ಅಂಥೇಳಿ ಬಡ ರೈತ ಬಾಂಧವರು ಇದ್ದಾರೆ. ಆಮೇಲೆ ಇಲ್ಲಿ ಸರಾಸರಿ ಹಿಡುವಳಿದಾರರು ಏನಿದೆ ಕಡಿಮೆ, ಒಂದು 0.94 ಹೆಕ್ಟೇರ್ಸ್ ಪರ್ ಫಾರ್ಮರ್ ಅಷ್ಟೇ. ಹಾಗಾಗಿ ಅತಿ ಸಣ್ಣ ರೈತರು ಜಾಸ್ತಿ ಅಂಥೇಳಿ ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚಿನ ಅನುದಾನ ನಾವು ತರ್ತೀವಿ, ಏನು ತೊಂದರೆ ಇಲ್ಲ. ಕೃಷಿ ಭಾಗ್ಯ ನಂತರ ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅಂದರೆ ಇದು ಪ್ರಕೃತಿ ವಿಕೋಪಗಳಿಗೆ ತುತ್ತಾದರೆ ಅದ್ರಿಗೆ ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ರೈತರು ಕಟ್ಟೋದು. ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಏನು ವಿಮಾ ಮೊತ್ತ ಇರ್ತದೆ ಅದಕ್ಕೆ 2% ಅಷ್ಟೇ ಕಟ್ತಾರೆ. ಮಿಕ್ಕಿದೆಲ್ಲ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50% ದರದಲ್ಲಿ ಅವ್ರಿಗೆ ಹೆಚ್ಚಿನ ಏನಿದೆ ಬೆಳೆದು ಕಂತು ಅದು ನಾವು ಡಿಪಾರ್ಟ್ಮೆಂಟಿಂದ ಪೇ ಮಾಡ್ತೀವಿ. ಅದು ಕಳೆದ ಒಂದು 7 ವರ್ಷ ಇಳುವರಿ ಏನಿರ್ತದೆ ಸರಾಸರಿ ಇಳುವರಿ, ಅದರಲ್ಲಿ 2 ಅತಿ ಕಡಿಮೆ ಬಂದಿರೋ ವರ್ಷಗಳು ಬಿಟ್ಬಿಟ್ಟು ಉತ್ತಮ 5 ವರ್ಷಗಳದ ಸರಾಸರಿ, ಇದು ಪ್ರಾರಂಭಿಕ ಇಳುವರಿ, ಥ್ರೆಶೋಲ್ಡ್ ಈಲ್ಡ್ ಅಂತೀವಿ. ಅಲ್ಲಿಂದ ಎಷ್ಟು ಬೆಳೆ ಕಟಾವು ಪ್ರಯೋಗಗಳಿಂದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸಿಂದ ಬೆಳೆ ಕಟಾವು ಪ್ರಯೋಗಗಳು ಮಾಡ್ತಾರೆ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯವರು. ಅಲ್ಲಿ ಏನು ಎಷ್ಟು ಬಂದಿರುತ್ತೆ ಆ ಥ್ರೆಶೋಲ್ಡ್ ಈಲ್ಡ್, ಪ್ರಾರಂಭಿಕ ಇಳುವರಿಯಿಂದ ಎಷ್ಟು ಕಡಿಮೆ ಬರುತ್ತೆ ಅಷ್ಟಕ್ಕೆ 80% ಇಂಡೆಮ್ನಿಟಿ, 80% ರೈತರ ಅಕೌಂಟ್ಗೆ ಇದು ಹೋಗುತ್ತೆ. ಯಾವ್ಯಾವ ಬೆಳೆಗಿದೆ ಸರ್ ಚಾಮರಾಜನಗರ? ಮುಖ್ಯ ಬೆಳೆಗಳು ಎಲ್ಲದಕ್ಕೆ ಇದೆ. ಭತ್ತ, ಜೋಳ, ರಾಗಿ, ಮುಸ್ಕಿನ ಜೋಳ, ಸೂರ್ಯಕಾಂತಿ, ಹೆಸರು, ಉದ್ದು, ಅಲಸಂದೆ. ಆಮೇಲೆ ಈ ಟೊಮ್ಯಾಟೋಗೆ ಕೂಡ ಇದೆ, ಹಾರ್ಟಿಕಲ್ಚರ್ ಕ್ರಾಪ್ಸ್, ಚಿಲ್ಲೀಸ್, ಟೊಮ್ಯಾಟೊ, ಹಸಿಮೆಣಸು ಎಲ್ಲದಕ್ಕೂ ಇದೆ. ಆಮೇಲೆ ಇದು ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂಥೇಳಿ, ಇದು 50% ರಿಯಾಯಿತಿ ದರದಲ್ಲಿ ಈ ಪ್ಯಾಡಿ ಹಾರ್ವೆಸ್ಟರ್. ಏನಾಗ್ತದೆ, ಈ ಬೆಳೆ ಕಟಾವು ಮಾಡೋ ಟೈಮಲ್ಲಿ ಎಲ್ಲ ತಮಿಳ್ನಾಡಿಂದ ನಮಗೆ ಜಾಸ್ತಿ ಈ ಬೆಳೆ ಕಟಾವು ಯಂತ್ರಗಳು ಬರ್ತವೆ, ಪ್ಯಾಡಿ ಹಾರ್ವೆಸ್ಟರ್. ರೈತರು ಮುಂದೆ ಬಂದರೆ ಒಂದು ಕೊಳ್ಳೇಗಾಲ ಭಾಗದಲ್ಲಿ ಅಥವಾ ಯಳಂದೂರು ಭಾಗದಲ್ಲಿ ಅವರಿಗೆ ನಾವು FPO ಆಗಲಿ ವೈಯಕ್ತಿಕವಾಗಲಿ ಬಂದರೆ ನಮ್ಮ ಇಲಾಖೆಯಿಂದ ಅವ್ರಿಗೆ 50% ರಿಯಾಯಿತಿ ದರದಲ್ಲಿ ಈ ಚೈನ್ ಮಾಡೆಲ್ ಇರಲಿ ಅಥವಾ ಇದು ಟೈರ್ ಮಾಡೆಲ್ ಇದೆ, ಅವ್ರಿಗೆ ಯಾವುದು ಬೇಕೋ ಅದು 50% ರಿಯಾಯಿತಿ ದರದಲ್ಲಿ ನಾವು ಹೊರ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ. ಯಾರು ತಗೊಂಡಿದ್ದಾರಾ ಸರ್? ಇಲ್ಲ, ತಗೊಂಡಿಲ್ಲ, ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಇದು ಇನಿಷಿಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು 50% ರಿಯಾಯಿತಿ ದರದಲ್ಲಿ ರೈತರಿಗೆ ಏನು ಅವರು ಉಳಿಕೆ ಅನುದಾನ ಆಗಬೇಕಲ್ಲ, ಉಳಿಕೆ ಮೊತ್ತ ಅದು ಸ್ವಲ್ಪ ಹೊರೆ ಆಗುತ್ತೆ ಅಂತೇಳಿ. ಅಂದರೆ FPOಗಳು ಮುಂದೆ ಬರ್ಬೋದು. FPOಗಳು ಮುಂದೆ ಬರಬೇಕು. ಯಾಕೆ FPOಗಳು ಒಗ್ಗಟ್ಟಾಗಿ ಇರೋದಿಲ್ಲ. ಒಬ್ಬರು ಹೇಳಿದರೆ ಒಬ್ಬರು ಒಪ್ಪಲ್ಲ.
ಹಾಗಾಗಿ ಎಲ್ಲ ಸೇರಿ ಒಟ್ಟಿಗೆ ಬಂದರೆ FPOಗಳಿಗೂ ಕೂಡ ಅವಕಾಶ ಇದೆ. ಈ ಕೃಷಿ ಯಂತ್ರಧಾರೆ ಯೋಜನೆ ಅಡಿನಲ್ಲಿ ಇದನ್ನು ಅಲ್ಲಿ ಇಡೋ ಅಲ್ಲಿ ನಾವು ಇಟ್ಟಿದ್ದೀವಿ. ಬಟ್ ಅದು ಕೂಡ ಸ್ವಲ್ಪ ಒಂದು ತಾಂತ್ರಿಕ ದೋಷಗಳಿಂದ ಕೆಲವೊಂದು ನಡ್ಸೋಕ್ಕಾಗಲ್ಲ ಅಂಥೇಳಿ ನಿಲ್ಲಿಸಿಬಿಟ್ಟಿದ್ದಾರೆ. ಆಮೇಲೆ ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿ ಇದು ರೈತರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಬರಲಿ ಅಂಥೇಳಿ ಕೃಷಿ ಪ್ರಶಸ್ತಿ ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ್ದು ಈ ಮುಖ್ಯ ಬೆಳೆಗಳು ಇದ್ದಾವೆ. ನೋಟಿಫೈಡ್ ಕ್ರಾಪ್ಸ್ ಅಂದರೆ ಈ ಕಬ್ಬು ಒಂದು ಬಿಟ್ಟು ಬೇರೆ ಎಲ್ಲ ಮುಖ್ಯ ಬೆಳೆಗಳಲ್ಲಿ ಕೃಷಿ ಪ್ರಶಸ್ತಿಗೆ ಅವರು ಮೊದಲೆಲ್ಲ ಫೀಸ್ ಇತ್ತು, 100 ರೂಪಾಯಿ 150 ರೂಪಾಯಿ ಎಲ್ಲ ಫೀಸ್ ಇತ್ತು. ಈಗ ಯಾವುದೂ ಫೀಸ್ ಇಲ್ಲ, ಅವರು ನೋಂದಣಿ ಮಾಡ್ಕೋಬೋದು, ಯಾವುದೇ ಫೀಸ್ ಇರಲ್ಲ ಇದಕ್ಕೆ. ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಟಾಪ್ ಯಾರು ಬರ್ತಾರೆ 5 ಜನ ಅವ್ರದ್ದು ನಾವು ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅವರು ರಾಜ್ಯ ಮಟ್ಟದಲ್ಲಿ ಕಂಪೇರ್ ಮಾಡಿ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೆ ಆಯ್ಕೆ ಮಾಡಿಕೊಂಡು ಮಿಕ್ಕಿದ್ದು ವಾಪಸ್ ಕಳಿಸ್ತಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಪ್ರಶಸ್ತಿ ಕೃಷಿ ಪಂಡಿತ್ ಪ್ರಶಸ್ತಿ ತೀರ್ಪು ಸಭೆ ನಾವು ನಡೆಸಿ ಅದರಲ್ಲಿ ಉತ್ತಮವಾಗಿ ಯಾರು ನಮ್ಮ ತಾಲೂಕು ವೈಸ್ ಅಂದರೆ ನಮ್ಮ ತಾಲೂಕಲ್ಲಿ ಮುಖ್ಯ ಬೆಳೆಗಳು ಯಾವುದಿರ್ತವೆ ಆ ಬೆಳೆಗಳಿಗೆ ನಾವು ನೋಂದಣಿ ಮಾಡ್ತೀವಿ, ನೋಟಿಫೈಡ್ ಮಾಡ್ತೀವಿ. ಅಂದರೆ ಎಲ್ಲ ಬೆಳೆಗಳಿಗೆ ಕಟ್ಟಂಗಿಲ್ಲ. ಈ ಕೊಳ್ಳೆಗಾಲಿದ್ರೆ ಭತ್ತ, ನೀರಾವರಿ, ಹಾನೂರು ಭಾಗದಲ್ಲಿ ರಾಗಿ ಜಾಸ್ತಿ ಬೆಳೀತಾರೆ. ರಾಗಿ ಒಂದೇ ಬೆಳೆಗೆ ಅವರು ಇಂಟ್ರೆಸ್ಟ್ ಇದ್ದರೆ ಆನ್ಲೈನಲ್ಲಿ ಅವರು ಕಟ್ಬೋದು. ಏನು ಕಟ್ಟಬೇಕು ಸರ್? ಎನ್ರೋಲ್ ಮಾಡ್ಬೋದು, ಎನ್ರೋಲ್ ಮಾಡ್ಕೊಳ್ಳೋದು. ಏನು ಫೀಸ್ ಹೆಸರಲ್ಲೂ ನೋಂದಾಯಿಸ್ಕೊಂಡ್ರೆ ಅವ್ರಿಗೆ ಅವಕಾಶ ಇದೆ. ಈಗ ಸೆಪ್ಟೆಂಬರ್ವರೆಗೂ ಇದೆ ಕೃಷಿ ಪ್ರಶಸ್ತಿ ನೋಂದಣಿ ಮಾಡ್ಕೊಳ್ಳೋಕ್ಕೆ. 31 ಸೆಪ್ಟೆಂಬರ್ವರೆಗೂ ಇದೆ, ಏನು ಸಮಸ್ಯೆ ಇಲ್ಲ. 30 ಸೆಪ್ಟೆಂಬರ್ವರೆಗೂ ಇದೆ. ಸರಿ ಸರ್. ಕೃಷಿ ಪಂಡಿತ ಪ್ರಶಸ್ತಿಗೂ ಅದಕ್ಕೂ ನೋಂದಣಿ ಮಾಡ್ಕೋಬೇಕು. ಅಂದರೆ ಕೃಷಿ ಪಂಡಿತ ಪ್ರಶಸ್ತಿ ಅಂದರೆ ಇದು ಸ್ವಲ್ಪ ಜಾಸ್ತಿ ಅವ್ರಿಗೂ ಕೃಷಿ ಕ್ಷೇತ್ರದಲ್ಲಿ ಕೊಡುಗೆ ಇರಬೇಕು. ಸ್ವಂತ ಅವರೇ ಏನು ಮಾಡ್ಕೊಂಡಿರ್ತಾರೆ, ಸ್ವಂತ ಮೆಷಿನರಿಗಳು, ರೈತ ಬಾಂಧವರೇ ಅವರೇ ಒಂದು ಸ್ವಂತವಾಗಿ ಏನಾದರೂ ಒಂದು ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಸ್ಪೆಷಲ್ ತಳಿಗಳು ಅವ್ರ ಹತ್ರ ಇರ್ತದೆ, ಬೇಸಾಯ ಕ್ರಮಗಳು ಅವರೇ ಒಂದು ಮಾಡ್ಕೊಂಡಿರ್ತಾರೆ. ಸಮಗ್ರ ಕೃಷಿ ಪದ್ಧತಿ ಅಂದರೆ ಕೃಷಿ ಮತ್ತು ಸಂಬಂಧಿತ ಎಲ್ಲ ಘಟಕಗಳು, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಈ ತೋಟಗಾರಿಕೆ, ಅರಣ್ಯೀಕರಣ ಎಲ್ಲ ಬೆಳೆಗಳು ಸಮಗ್ರವಾಗಿ ಅವರು ಬೆಳೀತಾ ಇದ್ದರೆ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅವರೇ ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡಿದ ಮೇಲೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ನೋಂದಣಿ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಟಾಪ್ 3 ನಾವು ಸೆಲೆಕ್ಟ್ ಮಾಡಿ ತಂಡ ಮಾಡ್ತೀವಿ. ನಾವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಇಲಾಖಾ ಬೇರೆ ಅಧಿಕಾರಿಗಳೆಲ್ಲ ಹೋಗಿ ಕ್ಷೇತ್ರ ಭೇಟಿ ಮಾಡ್ಕೊಂಡು ಅದಕ್ಕೆ ಒಂದು ನಂಬರ್ಸ್ ಕೊಡ್ತೀವಿ, ಈ ಥರ ಇದೆ ಅಂತೇಳಿ. ಅವ್ರು FPO ಮೆಂಬರ್ಸ್ ಇದ್ದರೆ ಅವ್ರಿಗೆ ಸ್ವಲ್ಪ ಹೆಚ್ಚು ಸಿಗ್ತದೆ ನಂಬರ್ಸು. ಆಮೇಲೆ ಬೇರೆ ಕಂಟಿನ್ಯೂಸ್ ಆಗಿ ಬೆಳೆ ವಿಮೆ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಹೆಚ್ಚಿನ ಆದ್ಯತೆ ನಾವು ಕೊಡ್ತೀವಿ. ಅವರು ಟಾಪ್ 3 ಸೆಲೆಕ್ಟ್ ಮಾಡ್ಕೊಂಡು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ. ಅವರು ರಾಜ್ಯ ಮಟ್ಟದಿಂದ ಬೇರೆ ಒಂದು ತಂಡಗಳು ಕೇಂದ್ರ ಕಚೇರಿಯಿಂದ ಇಲ್ಲಿ ಬಂದು ಎಲ್ಲ ವಿಸಿಟ್ ಮಾಡಿ ಸಮರ್ಪಕವಾಗಿ ಎಲ್ಲ ಸರಿ ಇದೆ ಅಂತ ಹೇಳಿದ ಮೇಲೆ ಟಾಪ್ ಯಾರು ಮಾರ್ಕಿಂಗ್ ಕೊಡ್ತಾರೆ, ಟಾಪ್ ಮೋಸ್ಟ್ ಯಾರು ಬರ್ತಾರೆ ಅವ್ರಿಗೆ ಕೃಷಿ ಪಂಡಿತ್ ಪ್ರಶಸ್ತಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ವಿಧಾನಸೌಧಗೆ ಆಹ್ವಾನ ಮಾಡಿ ಆ ರೈತರ ಬಾಂಧವರು ಅಲ್ಲಿ ಪಡ್ಕೋತಾರೆ. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವಾ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಇನ್ನೊಂದು PMFME ಯೋಜನೆ ಅಂಥೇಳಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣದ ಯೋಜನೆ. ಇದು ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತೇಳಿ. ಇದು 2019ರಲ್ಲಿ ಏನು ಕೋವಿಡ್ ಬಂತು, ತದನಂತರ ಕೇಂದ್ರ ಸರ್ಕಾರದಿಂದ ಆತ್ಮನಿರ್ಭರ್ ಯೋಜನೆ ಅಂಥೇಳಿ, ಅಂದರೆ ಸ್ವಾವಲಂಬಿತವಾಗಿ ರೈತರ ಬದುಕಿರಬೇಕು ಅಂಥೇಳಿ ಅತಿ ಸಣ್ಣ ಯಾರು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳಿರ್ತವೆ ಅವ್ರಿಗೆ ಮೇನ್ ಸ್ಟ್ರೀಮಲ್ಲಿ ಬರಬೇಕು ಅಂಥೇಳಿ 35% ಸಬ್ಸಿಡಿ ಅವರಿಗೆ ಕೊಡ್ತಾರೆ.
ಈ ಹೋಟೆಲ್ ಇಂಡಸ್ಟ್ರಿಗೆ ಕ್ಯಾಟ್ರಿಂಗೇ ಇಲ್ಲ. ಅದು ಬಿಟ್ಟು ಬೇರೆ ಸಂಸ್ಕರಣೆ ಬೇಕರಿ ಐಟಮ್ಸ್ಗೂ ಕೂಡ ಇದಕ್ಕೆ ಅವಕಾಶ ಇದೆ. ಸಣ್ಣ ಉದ್ದಿಮೆಗಳು ಈ ಕೃಷಿ ಉತ್ಪನ್ನಗಳ ಅಂದರೆ ಬನಾನಾ ಚಿಪ್ಸ್ ಮಾಡೋದು, ಟರ್ಮರಿಕ್ ಅಂದರೆ ಈ ಅರಿಶಿಣ ಪೌಡರ್ ಮಾಡೋದು, ಅರಿಶಿಣದಿಂದ ಬೇರೆ ಯಾವುದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು, ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಎಕ್ಸ್ಟ್ರಾಕ್ಷನ್ ಮಾಡೋದು ಕುರ್ಕುಮಿನ ಕಾಸ್ಟ್ಲಿ ಆಗುತ್ತೆ, ಅದು ಮಾಡೋಕ್ಕಾಗಲ್ಲ. ಅರಿಶಿಣ ಪುಡಿ ಮಾಡಿಕೊಂಡು ಪ್ಯಾಕೇಜಿಂಗ್ ಮಾಡ್ಕೋಬೋದು, ಬ್ರ್ಯಾಂಡಿಂಗ್ ಮಾಡ್ಕೋಬೋದು. ಎಲ್ಲದಕ್ಕೂ ಇದರಲ್ಲಿ 50% ಸಹಾಯಧನ ಅಂದರೆ 35% ಸಹಾಯಧನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂದರೆ 60-40% ರೇಷಿಯೋ. ಈಗ 10 ಲಕ್ಷ ನೀವು ಒಂದು ಯೂನಿಟ್ ಹಾಕ್ತೀರಾ, 10 ಲಕ್ಷ ಯೂನಿಟ್ ಹಾಕಿದರೆ 35% ಅಂದರೆ 3.5 ಲಕ್ಷ ಸಬ್ಸಿಡಿ. ಇದರಲ್ಲಿ 2,10,000 ಕೇಂದ್ರ ಸರ್ಕಾರದ್ದು, 1,40,000 ರಾಜ್ಯ ಸರ್ಕಾರ. ಇದ್ರ ಜೊತೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ 15% ಅಷ್ಟು ಮತ್ತು ಈ 1,40,000 ಜೊತೆ ಮತ್ತೆ 1.5 ಲಕ್ಷ ಹೆಚ್ಚಾಗಿ ರೈತರಿಗೆ ಕೊಡ್ತಾರೆ. ಅಂದರೆ ಒಟ್ಟಾರೆ 2,90,000 ಅಷ್ಟು ರಾಜ್ಯ ಸರ್ಕಾರದ ಸಬ್ಸಿಡಿ, 2,10,000 ಅಷ್ಟು ಕೇಂದ್ರ ಸರ್ಕಾರದ ಸಬ್ಸಿಡಿ. ಇದು ಅಕ್ಕಪಕ್ಕ ರಾಜ್ಯಗಳಿಗೆ ಇದು ಅವಕಾಶ ಇಲ್ಲ. ಈ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಅದೆಲ್ಲ 35% ಸಬ್ಸಿಡಿ ಅಷ್ಟೇ ಇರೋದು. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಹೆಚ್ಚಿನ ಒಂದು ಕಾಳಜಿ ತಗೊಂಡು ಅಡಿಷನಲ್ ಆಗಿ 15% ಸಬ್ಸಿಡಿ ಕೊಟ್ಟು 50% ರಿಯಾಯಿತಿ ದರದಲ್ಲಿ ಅವ್ರಿಗೆ ಇದರಲ್ಲಿ ಅವರೇ ಸೆಲೆಕ್ಟ್ ಮಾಡ್ಕೋಬೇಕು. ಏನು ಚಟುವಟಿಕೆ ಸ್ಥಳೀಯವಾಗಿ ಏನು ಕಚ್ಚಾ ವಸ್ತುಗಳು ಸಿಗುತ್ತಾ, ಏನೇನು ಸಿಗುತ್ತೆ. ಈಗ ನಮ್ಮ ಇದರಲ್ಲಿ ಚಾಮರಾಜನಗರ ಜಿಲ್ಲೆಯಾಗಿ ಹೆಚ್ಚಾಗಿ ಬಾಳೆ ಬೆಳೀತಾರೆ, ಅರಿಶಿಣ ಬೆಳೀತಾರೆ. ಈ ಎಲ್ಲ ರಾ ಅರಿಶಿಣ ಹೋಗೋದು ಈರೋಡ್ಗೆ, ತಮಿಳ್ನಾಡಿಗೆ, ಅಲ್ಲಿಂದ ಪ್ರಾಸೆಸಿಂಗ್ ಮತ್ತೆ ನಮ್ಮ ರಾಜ್ಯಕ್ಕೆ ಬರ್ತದೆ. ಇದೇ ಇವರೇ ಯಾಕೆ ಸಂಸ್ಕರಣೆ ಮಾಡಬಾರ್ದು? ಸಂಸ್ಕರಣೆ ಮಾಡಿ ಇವರೇ ಒಂದು ಬ್ರ್ಯಾಂಡಿಂಗ್ ಮಾಡಿ FPOಗಳು ಮುಂದೆ ಬರ್ಬೋದು. ಇಲ್ಲಿ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್, ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ. ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂದರೆ ನೀವು 10% ಸ್ವಂತ ಬಂಡವಾಳ ಆಗಬೇಕು, ಮಿಕ್ಕಿದು 50% ಸಬ್ಸಿಡಿ ಬರುತ್ತೆ, 40% ಅಷ್ಟು ನೀವು ಲೋನ್ ಮಾಡ್ತೀರಿ, ಸಾಲ ಮಾಡ್ತೀರಾ. ಸಾಲ ಇಲ್ಲದೇ ಇದು ಮಾಡೋಕ್ಕಾಗಲ್ಲ. ಸಾಲ ಕಂಪಲ್ಸರಿ. ಸಾಲ ನೀವು ಮಾಡಿಕೊಂಡು ನೀವೇ ಆಯ್ಕೆ ಮಾಡ್ಕೋಬೇಕು. ನಮ್ಮ ಇಲಾಖೆಯಿಂದ ಯಾವುದೂ ಒಂದು ಇಂಥದ್ದೇ ತೊಗೊಳ್ಳಿ ಅವ್ರ ಹತ್ರನೇ ತೊಗೊಳ್ಳಿ ಅಂತ ನಾವು ಏನು ಹೇಳೋದಿಲ್ಲ. ನೀವೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ. ನಿಮ್ಮ ಗುಜರಾತ್ ರಾಜ್ಕೋಟಲ್ಲಿ ಇದ್ದಾವೆ, ಜಾಲಂಧರ್ ಇದ್ದಾವೆ, ಬೆಂಗಳೂರು ಇದ್ದಾವೆ, ಮತ್ತು ಕೊಯಂಬತ್ತೂರಲ್ಲಿ ಇದ್ದಾವೆ. ನಿಮಗೆ ಯಾವ ಸಂಸ್ಥೆದು ಯಾವುದು ಚೆನ್ನಾಗಾಗುತ್ತೆ ಅಂಥ ಮೆಷಿನರೀಸ್ ತೊಗೋಬೋದು. ಈಗ ಬನಾನಾ ಚಿಪ್ಸ್ ಮಾಡ್ಬೋದು, ಕೋಲ್ಡ್ ಪ್ರೆಸ್ ಆಯಿಲ್. ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಜಾಸ್ತಿ ಸೂರ್ಯಕಾಂತಿ ಬೆಳೀತಾರೆ. ಸೂರ್ಯಕಾಂತಿ ಬೆಳೆದು ಮಾರ್ಕೆಟ್ಗೆ APMCಗೆ ಹಾಕ್ತಾರೆ. ಕಡಿಮೆ ಬೆಲೆಗೆ 3,000-4,000 ಅಷ್ಟಕ್ಕೆ ಅವರು ಕೊಡ್ತಾರೆ. ಕೋಲ್ಡ್ ಪ್ರೆಸ್ ಆಯಿಲ್ ಮಾಡಿಕೊಂಡ್ರೆ 1 ಲೀಟ್ರಿಗೆ 250 ರೂಪಾಯಿ, 300 ರೂಪಾಯಿ ಇದೆ, ಬೇಡಿಕೆ ಇದೆ. ವುಡನ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಸಲ್ಲಿ ಜಾಸ್ತಿ ಬೆಲೆ ಇದೆ ಇದಕ್ಕೆ, ಅದು ಉಪಯೋಗ ಪಡ್ಕೋಬೇಕು. ಇದಲ್ಲದೆ ಅರಿಶಿನ ಪುಡಿ ಮಾಡ್ಕೋಬಹುದು. ಇದನ್ನು ಯೋಜನೆ ಎಲ್ಲ ಮಾಡೋದಕ್ಕೂ ನೆರವು ಕೊಡ್ತೀರಾ ಅಂತಲ್ವ ನೀವು? ಯೋಜನೆ ಮಾಡೋಕ್ಕೆ ನಾವು ಒಂದು DRP, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳಿರ್ತವೆ. ಯಾಕೆಂದರೆ ನಮ್ಮ ರೈತರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗೆ ಮಾಡಬೇಕು, ಬ್ಯಾಂಕ್ಗೆ ಹೆಂಗೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಇದೆಲ್ಲ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದು. ಯಾರು ಆಸಕ್ತಿ ಇರೋರು ನಮ್ಮ ಇಲಾಖೆ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿದರೆ ಅವರು DRPಗಳ ಅಡ್ರೆಸ್, ಫೋನ್ ನಂಬರ್ಸ್ ಎಲ್ಲ ಕೊಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ 12 ಜನ DRPಗಳಿದ್ದಾರೆ. ಅವ್ರಿಗೆ ನಾವೇನು ಸಂಬಳ ಕೊಡೋದಿಲ್ಲ. ಒಂದು ಪ್ರಾಜೆಕ್ಟ್ಗೆ 10,000 ರೂಪಾಯಿ ಫಸ್ಟ್ ಸ್ಟಾರ್ಟಿಂಗ್, ಲೋನ್ ಸ್ಯಾಂಕ್ಷನ್ ಆದ ತಕ್ಷಣ 10,000 ರೂಪಾಯಿ ಕೊಡ್ತಾರೆ. ಮತ್ತು ಇನ್ನೂ ಒಂದು 10,000 ರೂಪಾಯಿ ಅವ್ರಿಗೆ ಒಂದು FFSCI ರಿಜಿಸ್ಟ್ರೇಷನ್ ಮಾಡೋದು, GST ರಿಜಿಸ್ಟ್ರೇಷನ್ ಮಾಡೋದು, ಇವೆಲ್ಲ ಪಕ್ಕ ಒಂದು 100% ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡಿದ್ರೆ ಒಂದು ಪ್ರಾಜೆಕ್ಟ್ ಕಾಸ್ಟ್ 1 ಲಕ್ಷ ಇರಲಿ, 30 ಲಕ್ಷ ಇರಲಿ, 50 ಲಕ್ಷ ಇರಲಿ, ಇದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ಒಬ್ಬ DRPಗೆ ಒಂದು 20,000 ರೂಪಾಯಿ ಒಂದು ಪ್ರಾಜೆಕ್ಟ್ಗೆ ನಮ್ಮ ಕೇಂದ್ರ ಕಚೇರಿಯಿಂದ ನೇರವಾಗಿ DBTಯಲ್ಲಿ ಅವ್ರ ಅಕೌಂಟಿಗೆ ಹೋಗುತ್ತೆ. ಉಡುಪಿ ಭಾಗದಲ್ಲಿ ಒಬ್ಬ ಏನು ಮಾಡಿದ್ದಾರೆ, 250 ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಅವರೇ ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ DRP ಇದೆ, ಅದನ್ನು ಲೋಕಲ್ ಆಗಿ ಏನೇನು ಮಾಡ್ಬೋದು, ಅನಾನಸ್ ಪ್ರಾಡಕ್ಟ್ಸ್, ಬೇರೆ ಎಲ್ಲ ಪ್ರಾಡಕ್ಟ್ಸ್, ಫಾರೆಸ್ಟ್ ಪ್ರಾಡಕ್ಟ್ಸ್ ಮಾಡೋಕ್ಕೆ 250 ಪ್ರಾಜೆಕ್ಟ್ ಕಳೆದ ಒಂದು 3 ವರ್ಷದಿಂದ 50 ಲಕ್ಷ ರೂಪಾಯಿ ಅವ್ರು ಸಂಪಾದನೆ ಮಾಡಿದ್ದಾರೆ ಒಬ್ಬ DRP ಅವರು. ಇದಕ್ಕೆ ಮಿತಿ ಇಲ್ಲ. ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬ DRP ಇದ್ದಾರೆ ಅಂದರೆ ಅವರು ಅಕ್ಕಪಕ್ಕ ಜಿಲ್ಲೆಯಲ್ಲಿ ಮೈಸೂರು, ಕೊಡಗು, ಮಂಡ್ಯ ಅಲ್ಲಿನೂ ಕೂಡ ಅವರು ಪ್ರಾಜೆಕ್ಟ್ಸ್ ಆ ರೈತರಿಗೂ ಕೂಡ ಮಾಡಿ ಕೊಡ್ಬೋದು. ಈ ಮೈಸೂರಿಂದನೂ ಚಾಮರಾಜನಗರ ಬಂದು ಇದು ಯಾವುದು ಮಿತಿ ಇಲ್ಲ ಇದಕ್ಕೆ. ಈ ಯುವಕರು ಯಾವುದು ಚೆನ್ನಾಗಿ ಓದಿರೋರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು ಅವ್ರಿಗೆ ಸ್ವಲ್ಪ ಅರಿವು ಇದ್ದರೆ ಅಂಥವ್ರಿಗೆ ಇದು ಸುವರ್ಣ ಅವಕಾಶ.
ಯುವಕರಿಗೆ. ಅವರು ಕೂಡ ಮುಂದೆ ಬಂದರೆ ಇವನ್ ಈಗ LIC ಏಜೆಂಟ್ಗಳು ಕೂಡ ಇರ್ತಾರೆ, ಅವರು ಕೂಡ ಮುಂದೆ ಬಂದು ನಾವು ಇದರಲ್ಲಿ ಮಾಡ್ತೀವಿ ಅಂದರೆ CFTRIಯಿಂದ ಒಂದು ಪರೀಕ್ಷೆ ಬರೆಸ್ತೀವಿ. ಅವ್ರಿಗೆ ಮಿನಿಮಮ್ ಅರಿವು ಇರಬೇಕು ಅಂಥೇಳಿ, ಒಂದು ಫುಡ್ ಪ್ರಾಸೆಸಿಂಗ್ ಬಗ್ಗೆ ಕನಿಷ್ಠ ಒಂದು ಜ್ಞಾನ ಇರಬೇಕಂತೇಳಿ ಒಂದು CFTRIಯಿಂದ ಒಂದು ಪರೀಕ್ಷೆ ಬರೆಸ್ತಾರೆ ಆನ್ಲೈನ್. ಅದರಲ್ಲಿ ಪಾಸ್ ಆದರೆ ಅವ್ರಿಗೆ ಒಂದು DRP ಅಂತೇಳಿ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಡ್ತೀವಿ. ಅದು ಮಾಡಿಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ತದನಂತರ RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಸಮಗ್ರ ಕೃಷಿ ಪದ್ಧತಿ ಅಂಥೇಳಿ, ಇದರಲ್ಲಿ ಕೃಷಿ ಹೊಂಡ ಅಂದರೆ ಯಾರ್ಯಾರು ಕೃಷಿ ಹೊಂಡ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅದು ಬಿಟ್ಟು ಬೇರೆ ಆವಾಗಲೇ ಕೃಷಿ ರೈತ ಸಮೃದ್ಧಿ ಅಂತ ನಾವೇನು ಹೇಳಿದ್ವಿ ಅದೇ ಮಾದರಿಯಲ್ಲಿ ಅವ್ರಿಗೆ ಹೈನುಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಇವೆಲ್ಲ ಅವ್ರಿಗೆ ಘಟಕಗಳು ಅವ್ರಿಗೆ ಕೊಡ್ತೀವಿ. ಇಷ್ಟು ನಮ್ಮ ಇಲಾಖಾ ಯೋಜನೆಗಳು. ಇದು ರಾಜ್ಯ ಮಟ್ಟದ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು. ಇದಲ್ಲದೆ ಜಲಾನಯನ ಅಭಿವೃದ್ಧಿ ಇಲಾಖೆ ಅಂಥೇಳಿ 2014ನೇ ಸಾಲಿನಲ್ಲಿ ಕೃಷಿ ಮತ್ತು ಜಲಾನಯನ ಇಲಾಖೆ ವಿಲೀನಗೊಂಡಿತ್ತು ನವೆಂಬರ್ 2014ರಲ್ಲಿ. ತದನಂತರ ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂಥೇಳಿ ಹೊಸದಾಗಿ ಈಗ ಗುಡ್ಲುಪೇಟೆಯಲ್ಲಿ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ನಮಗೆ ಬರ್ತದೆ. ಇದರಲ್ಲಿ ಮುಖ್ಯವಾಗಿ ಸಾಂಸ್ಥಿಕ ಮತ್ತು ಸಾಮರ್ಥ್ಯ ಬಲವರ್ಧನೆ, ಸ್ವಸಹಾಯ ಸಂಘಗಳ ರಚನೆ, ಅವರಿಗೆ ಬಲವರ್ಧನೆ ಮಾಡೋದು ಮತ್ತು ಮಣ್ಣು ಮತ್ತು ನೀರು ಸಂರಕ್ಷಣೆ ಚಟುವಟಿಕೆಗಳು, ಕೃಷಿ ಹೊಂಡ, ಚೆಕ್ ಡ್ಯಾಮ್ಸು ಅಥವಾ ಮಿನಿ ಪರ್ಕುಲೇಷನ್ ಟ್ಯಾಂಕ್, ಇಂಗು ಗುಂಡಿ ಅಂತ ಹೇಳ್ತೀವಿ, ಅದು ನಾಲಾ ಬಂಡ್ ಇವೆಲ್ಲ ನಾವು ಮಾಡ್ತೀವಿ. ಖುಷ್ಕಿ ಅರಣ್ಯ ಮತ್ತು ತೋಟಗಾರಿಕೆ ಘಟಕಗಳು ಕೂಡ ಇದರಲ್ಲಿ ನಾವು ಮಾಡಿಕೊಡ್ತೀವಿ. ಈಗ ಪ್ರಾಜೆಕ್ಟ್ ನಾವು ಸಬ್ಮಿಟ್ ಮಾಡಿದ್ದೀವಿ, ಈ ಮುಂದಿನ ದಿನಗಳಲ್ಲಿ ಬರ್ತದೆ. ಅಂದರೆ ಇದು ಬರೀ ಗುಂಡ್ಲುಪೇಟೆ ತಾಲೂಕಿಗೆ ಬಂದಿದೆ. ಈಗ ಹಿಂದೆ ಈ ಗುಂಡ್ಲುಪೇಟೆ ತಾಲೂಕು ಮತ್ತು ಚಾಮರಾಜನಗರ ಮತ್ತು ಕೊಳ್ಳೇಗಾಲ 3 ತಾಲೂಕಲ್ಲಿತ್ತು. ಇದು ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಇದು ಹೊಸದಾಗಿ ಇನ್ನೊಂದು ಗುಂಡ್ಲುಪೇಟೆಗೆ ನಾವು ಕೇಳಿದ್ದೀವಿ. ಇದು ಒಂದು ಯೋಜನೆ. PMKSY OI ಅಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು, ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನೆ ಅದರ್ ಇಂಟರ್ವೆನ್ಷನ್ಸಲ್ಲಿ ಇದರಲ್ಲಿ ಕೃಷಿ ಹೊಂಡ ಇದರಲ್ಲಿ 50% ಸಹಾಯಧನ. ಇದೊಂದು ಸಮಸ್ಯೆ. ಕೃಷಿ ಭಾಗ್ಯದಲ್ಲಿ ನಾವು 80% ಮತ್ತು 90% ಸಹಾಯಧನ ಕೊಡ್ತೀವಿ. ಇದರಲ್ಲಿ 50% ಸಹಾಯಧನ ಇದೆ. ಇದಲ್ಲದೆ ಇವ್ರಿಗೆ ನೀರು ಎತ್ತುವ ಸಾಧನಗಳು ಅಂದರೆ 50% ಸಬ್ಸಿಡಿಯಲ್ಲಿ ಪಂಪ್ ಸೆಟ್ಸ್ ಕೊಡೋದು, PVC ಪೈಪ್ಸ್ಗಳು ಇದರಲ್ಲಿ ಕೊಡ್ತೀವಿ. ಇದೊಂದು ಅವಕಾಶ ಇದೆ. PVC ಪೈಪ್ಗಳು ರೈತರೇ ಅವರು ನಮ್ಮ ಏನು ಎಂಪ್ಯಾನಲ್ ಆಗಿದೆ ಆ ಸಂಸ್ಥೆಯಿಂದ ಅವರು ಯಾವುದೇ ಒಂದು ಆಯ್ಕೆ ಮಾಡ್ಕೊಂಡು ತಗೊಂಡ್ರೆ ಅವರಿಗೆ DBT ಮುಖಾಂತರ ನಾವು ಸಬ್ಸಿಡಿ ನಾವು ಕೊಡ್ತೀವಿ. RKVY ರೇನ್ಫೆಡ್ ಏರಿಯಾ ಡೆವಲಪ್ಮೆಂಟ್ ರಫ್ತಾರ್ ಅಂಥೇಳಿ, ಇದರಲ್ಲಿ 50% ಸಬ್ಸಿಡಿ ದರದಲ್ಲಿ ಬಹು ಕೃಷಿ ಪದ್ಧತಿ ಕಾರ್ಯಕ್ರಮಗಳು ಅಂದರೆ ಮೌಲ್ಯಾಧಾರಿತ ಚಟುವಟಿಕೆಗಳು, ವ್ಯಾಲ್ಯೂ ಅಡಿಷನ್ಗೆ ನಾವು ಇದರಲ್ಲಿ 50% ಸಬ್ಸಿಡಿ ಕೊಡ್ತೀವಿ. ಇದಲ್ಲದೆ ಅಟಲ್ ಭೂಜಲ್ ಯೋಜನೆ ಅಂಥೇಳಿ ನೀರು ಮತ್ತು ಮಣ್ಣು ಸಂರಕ್ಷಣೆ ಚಟುವಟಿಕೆಗಳು, ತಡೆಯಾಣೆ, ನಾಲಾಬದು, ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಇದರಲ್ಲಿ ಅನುಷ್ಠಾನ ಮಾಡ್ತೀವಿ. ಈ ಅಟಲ್ ಭೂಜಲ್ ಯೋಜನೆ ಗುಂಡ್ಲುಪೇಟೆ ತಾಲೂಕು ಒಂದೇ ಇರೋದು. ಇದು ಕೇಂದ್ರ ಸರ್ಕಾರದ ಯೋಜನೆ. ಅದು ಗುಂಡ್ಲುಪೇಟೆಯಲ್ಲಿ ಅತಿ ಹೆಚ್ಚು ಅಂತರ್ಜಲ ಬಳಕೆ ಆಗಿದೆ ಅಂಥೇಳಿ ಕ್ರಿಟಿಕಲ್ ಝೋನ್ ಅಂಥೇಳಿ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ನೀರು ಎಲ್ಲ ಅಂತರ್ಜಲ ಜಾಸ್ತಿ ತೆಗೆದ ಮೇಲೆ ವಾಪಸ್ ಕೊಡಬೇಕಲ್ಲ ಅದಕ್ಕೆ. ಹಾಗಾಗಿ ಮಳೆ ನೀರು ಕೊಯ್ಲಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಕೇಂದ್ರ ಸರ್ಕಾರದನ್ನೇ ಅವರು ಸ್ಯಾಟಲೈಟ್ ಇಮೇಜಸ್ ಎಲ್ಲ ಮಾಹಿತಿ ತಗೊಂಡು ಅವರು ಮಾಡಿದ್ದಾರೆ. ಅದಲ್ಲದೆ RKVY ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಅಂತೇಳಿ ಇದರಲ್ಲಿ ಕೂಡ ಮಣ್ಣು ಮತ್ತು ನೀರು ಸಂರಕ್ಷಣೆ ಚಟುವಟಿಕೆಗಳು ನಾವು ಇದರಲ್ಲಿ ಪ್ರಾಜೆಕ್ಟ್ ಎಲ್ಲ ತಾಲೂಕುಗಳಲ್ಲಿ ಇದೆ. RKVY WHS ಅಂತೇಳಿ ಎಲ್ಲ ಇದರಲ್ಲಿ ಇದೆ. ಅದಲ್ಲದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಇಲಾಖೆಯಿಂದ ಕಂದಕದೊಂದಿಗೆ ಬದು ನಿರ್ಮಾಣ ಮತ್ತು ಕೃಷಿ ಹೊಂಡ 10-10 3 ಮೀಟರ್ ಅಂಥೇಳಿ ಒಬ್ಬ ರೈತರಿಗೆ ಗರಿಷ್ಠ 1 ಲಕ್ಷ ಒಂದು ಅಮೌಂಟ್ ಹೋದಂಗೆ ನಾವೇ ಮಾಡಿಕೊಡ್ತೀವಿ. ಅಂದರೆ ಅವರು ಮಾಡ್ಕೋಬೇಕು. ನರೇಗಾ ಪೋರ್ಟಲಲ್ಲಿ FTO ಜನರೇಷನ್ ಮಾಡಿದ ಮೇಲೆ ವಿವರವಾಗಿ ಹೇಳಿ ಅಭಿದ್ ಅವರೇ. ತುಂಬಾ ಜನ MG NREG ಬಗ್ಗೆ ಮಾತಾಡ್ತಾರೆ, ಆದರೆ ಅದರ ಒಂದು ಲಾಭನ ಯಾವ ಥರ ಪಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರವರೇ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನನಗೆ ದುಡ್ಡು ಬರಲಿಲ್ಲ ಅಂತ ಹೇಳ್ತಾರೆ ರೈತರು. ಮೊದಲಿಂದ ಕೊನೆವರೆಗೂ ಪ್ರೊಸೀಜರ್ ಹೇಳ್ಬಿಡಿ ಸರ್. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಿರ್ಬೇಕಂದ್ರೆ ಜಾಬ್ ಕಾರ್ಡ್ ಇರಬೇಕು. ಯಾರ ಹತ್ರ? ರೈತ
ಬಾಂಧವರು ಯಾರು ಇರ್ತಾರೆ ಅವ್ರ ಹತ್ರ ಜಾಬ್ ಕಾರ್ಡ್ ಇರಬೇಕು. ಒಬ್ಬರ ಹೆಸರಲ್ಲಿ ಇದ್ರೆ ಸಾಕ ಅಥವಾ ಕುಟುಂಬದವ್ರು ಎಲ್ಲರ ಹೆಸರಲ್ಲೂ ಎಲ್ಲರ ಹೆಸರಲ್ಲಿ ಇರಬೇಕು ಜಾಬ್ ಕಾರ್ಡ್. ಎಷ್ಟು ಜನ ಕೆಲಸ ಮಾಡ್ತಾರೆ ಎಲ್ಲ ಹೆಸರಲ್ಲಿ ಜಾಬ್ ಕಾರ್ಡ್. ಅದು ಜಿಲ್ಲಾ ಪಂಚಾಯತಿಂದ ಕೊಡ್ತಾರೆ. ನಮ್ಮ PDOs ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ, ಅವ್ರ ಹತ್ರ ಹೋದರೆ ಗ್ರಾಮ ಪಂಚಾಯತಿ ಅವ್ರು ಜಾಬ್ ಕಾರ್ಡ್ ಮಾಡಿ ಕೊಡ್ತಾರೆ. ಜಾಬ್ ಕಾರ್ಡ್ ಮಾಡಿಕೊಂಡು ಅವ್ರು ಬೇಡಿಕೆ ಕೊಡಬೇಕು, ಬೇಡಿಕೆ ಸಲ್ಲಿಸ್ಬೇಕು. ನಮಗೆ ಕೆಲಸ ಕೊಡಿ ಅಂತ ಹೇಳ್ಬೇಕು. ಯಾವುದೇ ಕೆಲಸ ಆಗಲಿ ನನಗೆ ಕೆಲಸ ಕೊಡಿ ಸ್ವಾಮಿ ಅಂತ PDO ಹತ್ರ ಕೂಡ ಅವರು ಮೊದಲು ಜಾಬ್ ಕಾರ್ಡ್ಗೆ ಒಂದು ಅರ್ಜಿ ಹಾಕಬೇಕು. ಅರ್ಜಿ ಹಾಕಬೇಕು. ಅವರು ಜಾಬ್ ಕಾರ್ಡ್ ಮಾಡಿ ಕೊಡ್ತಾರೆ PDO ಅವರು. ಕೆಲಸ ಕೊಡಿ ಅಂತ ಕೆಲಸ ಕೊಡಿ. ಹೌದೌದು, ಅದು ಫಾರಮ್ ಇದೆ, ಫಾರಮ್ ಇದೆ. ಅವರು PDOಗೆ ಹೋದರೆ ಅಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಆಗೋದು. PDO ಹತ್ರ ಹೋದರೆ ಅವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಇದರಲ್ಲಿ ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಇದೆ ಪಂಚಾಯಿತಿಯಿಂದ. ಈ ಕೆರೆಯಲ್ಲಿ ಹೂಳೆತ್ತುವ ಕಾರ್ಯಕ್ರಮ, ರೋಡ್ ಮಾಡೋದು, ಸಣ್ಣ ಕಾಲುವೆಗಳಲ್ಲಿ ಹೋದರೆ ಸೈಡಲ್ಲಿ ಕೊಚ್ಕೊಂಡು ಹೋಗುತ್ತದಲ್ಲ, ಅದಕ್ಕೆಲ್ಲ ಮಣ್ಣು ಕಲ್ಲು ಪಿಚ್ಚಿಗೆ ಮಾಡಲಿಕ್ಕೂ ಇದರಲ್ಲಿ ಅವಕಾಶ ಇದೆ. ಸೊ 60-40% ರೇಷಿಯೋ ಅಂದರೆ 60% ಕೂಲಿ ಘಟಕಕ್ಕೆ ಹೋಗಬೇಕು, 40% ಮೆಟೀರಿಯಲ್ ಕಾಸ್ಟ್ ಅಂತೇಳಿ. ಈ ಇದರಲ್ಲಿ ಶೆಲ್ಫ್ ಆಫ್ ಪ್ರಾಜೆಕ್ಟ್ಸ್ ಗ್ರಾಮ ಪಂಚಾಯಿತಿಯಿಂದ ಮಾಡಿಕೊಡ್ತಾರೆ. ಅದರಲ್ಲಿ ಕೂಡ ಲೈನ್ ಡಿಪಾರ್ಟ್ಮೆಂಟ್ಸ್, ಕೃಷಿ, ತೋಟಗಾರಿಕೆ, ಅರಣ್ಯ, ಇದು ಕೂಡ ಸಮಗ್ರವಾಗಿ ಒಂದು ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡ್ತಾರೆ. ಇದು ಈಗಾಗಲೇ ಆಲ್ರೆಡಿ ಆಗಿದೆ. ಆನ್ಲೈನ್ನಲ್ಲಿ ಏನಿದೆ ಇದು DPR ಅಂತ ಏನು ಹೇಳ್ತೀವಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಇದು ಈ ವರ್ಷ ಮಾಡೋದೆಲ್ಲ ಹಿಂದಿನ ವರ್ಷದಲ್ಲೇ ನಾವು ಆನ್ಲೈನ್ ಮಾಡಿ ಏನೇನು ಕೆಲಸ ಮಾಡ್ಕೋಬೋದು ಅಂಥೇಳಿ. ವಿಶೇಷವಾಗಿ ನಮ್ಮ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಬೇರೆ ಬೇರೆ ಹೊಸದಾಗಿ ನಾವು ಡ್ರ್ಯಾಗನ್ ಫ್ರೂಟ್ ಅಥವಾ ತೆಂಗು ಅಥವಾ ಬೇರೆ ಏರಿಯಾ ಎಕ್ಸ್ಪೆನ್ಷನ್ಗೆ ಹೋದಾಗ ಅವರು ಸಂಪರ್ಕ ಮಾಡ್ಕೋಬೇಕು. ಕೆಲಸ ಮಾಡೋದಕ್ಕಿಂತ ಮುಂಚೆ ಅವ್ರು ಸಂಪರ್ಕ ಮಾಡ್ಕೋಬೇಕು, ಯಾವ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾರೆ ಅಂಥೇಳಿ. ಯಾಕಂದರೆ ಅದು ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು GPS ಫೋಟೋ ತಗೋಬೇಕು, ಕೆಲಸ ನಡೆಯುವಾಗ ಒಂದು GPS ಫೋಟೋ ತಗೋಬೇಕು, ತದನಂತರ ಕೆಲಸ ಎಲ್ಲ ಪೂರ್ಣವಾಗಿ ಆದಮೇಲೆ ಒಂದು ಫೋಟೋ, 3 ಹಂತದಲ್ಲಿ ಫೋಟೋ ಹಾಕಿದ್ರೇ ಅದು ಬರೋದು. ಅವ್ರಿಗೆ ಮಾಹಿತಿ ಕೊಡ್ದೇನೆ ನಾನು ಮಾಡ್ಕೊಂಡಿದ್ದೀನಿ ಕೊಡಿ ಅಂದರೆ ಅವ್ರಿಗೆ ಮಾಡೋಕ್ಕೆ ಬರೋದಿಲ್ಲ. ಇದರಲ್ಲಿ ವೈಯಕ್ತಿಕ ಕಾಮಗಾರಿಗಳು ಅಂತ ನಾವೇನು ಹೇಳ್ತೀವಿ, ಈಗ ಏರಿಯಾ ಎಕ್ಸ್ಪೆನ್ಷನ್ ಮತ್ತು ಕೃಷಿ ಇಲಾಖೆಯಿಂದ ಟ್ರೆಂಚ್ ಕಂಬಲ್ಡ್, ಕಂದಕದೊಂದಿಗೆ ಬದು ನಿರ್ಮಾಣ ಮತ್ತು ಕೃಷಿ ಹೊಂಡ ನಾವೇನು ಮಾಡ್ತೀವಿ ಅದಕ್ಕೆ ನಮ್ಮ ಇಲಾಖೆಯಿಂದ ಮಾಡ್ತಾರೆ. ಮೊದಲೇ ನಮ್ಮ ಇಲಾಖೆಗೆ ಸಂಪರ್ಕ ಮಾಡಿಕೊಂಡು ಡಿಮ್ಯಾಂಡ್ ಅವ್ರ ಸ್ವಂತ ಜಮೀನಲ್ಲೇ ಮಾಡ್ಕೊಳ್ಳೋದು. ಇದು ಎಲ್ಲ ರೈತರಿಗಿಲ್ಲ, ದೊಡ್ಡ ರೈತರಿಗೆ ಇದು ಅವಕಾಶ ಇಲ್ಲ. ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತು ಈ BPL ಕಾರ್ಡ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರಿಗೆ ವೈಯಕ್ತಿಕ ಕಾಮಗಾರಿಗಳಿಗೆ ನರೇಗಾ ಯೋಜನೆಯಲ್ಲಿ ಅವ್ರಿಗೆ ಅವಕಾಶ ಇದೆ. ಅಲ್ಲ, ಇದು ಗ್ರಾಮ ಸಭೆನಲ್ಲಿ ಆಯ್ಕೆ ಆಗಬೇಕು ಅಂತ ಹೇಳ್ತಾರಲ್ಲ, ಅವ್ರು ಮಾಡ್ತಾರೆ. ಗ್ರಾಮ ಸಭೆ ಇವೇ ಶೆಲ್ಫ್ ಆಫ್ ಪ್ರಾಜೆಕ್ಟ್ಸ್ ಏನು ಮಾಡ್ತಾರೆ, PDOದಲ್ಲಿ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಸೇರಿ ಏನು ಮಾಡಿರ್ತಾರೆ, ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಕೃಷಿ, ತೋಟಗಾರಿಕೆ, ಅರಣ್ಯ, ಸಾಮಾಜಿಕ ಅರಣ್ಯ ಎಲ್ಲ ಸೇರಿಕೊಂಡು ಗ್ರಾಮ ಸಭೆಯಲ್ಲಿ ಹಾಕಿ ಇದು ಅನುಮೋದನೆ ಪಡ್ಕೊಂಡು ತದನಂತರ ಇಒಗೆ, ತಾಲೂಕ್ ಪಂಚಾಯತಿ ಇಒ ಕಳಿಸ್ತಾರೆ. ಅವ್ರಿಗೆ ಕಳಿಸಿದ ಮೇಲೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಳಿಸ್ತಾರೆ. ಅವರು ಇದಕ್ಕೆಲ್ಲ ಅನುಮೋದನೆ ಕೊಡ್ತಾರೆ. ಈ ವರ್ಷಕ್ಕೆ 100 ದಿನ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇದು ಕುಟುಂಬಕ್ಕೆ ಕುಟುಂಬದಲ್ಲಿ ಎಷ್ಟು ಜನ ವ್ಯಕ್ತಿಗಳಿರ್ತಾರೆ ಎಲ್ಲರಿಗೂ 100 ಜನ. ಕುಟುಂಬದಲ್ಲಿ 3 ಜನ ಜಾಬ್ ಕಾರ್ಡ್ ಇದೆ ಅಂದರೆ 3 ಜನಕ್ಕೂ ವರ್ಷಕ್ಕೆ 100 ದಿನ ಇದೆ ಅವಕಾಶ ಇದೆ. ಇದಲ್ಲದೆ ಕೆಲವೊಂದು ಸತಿ ಏನಾಗುತ್ತೆ, ಬರ ಬಂದರೆ ಆವಾಗ ರೈತರಿಗೆ ಕೆಲಸಗಳಿರೋದಿಲ್ಲ, ಕೃಷಿ ಚಟುವಟಿಕೆಗಳಿರೋದಿಲ್ಲ, ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಹೆಚ್ಚಾಗಿ ಒಂದು 50 ದಿವಸ ಕೊಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡ್ಕೊಂಡೇ ಮಾಡ್ಕೋಬೇಕಾಗ್ತದೆ. ಕೂಲಿನೂ ಜಾಸ್ತಿ ಮಾಡಿರ್ಬೇಕೇನೋ ಅಲ್ವಾ ಈಗ? ಕೂಲಿನೂ ಜಾಸ್ತಿ ಮಾಡಿದ್ದಾರೆ, 349 ಇದೆ ಕೃಷಿ. ಅದೇ ನೋಡಿ, ಈಗ ಇಲಾಖೆ ಮೂಲಕ MGNREG ಯೋಜನೆ ಅಡಿನಲ್ಲಿ ಲಾಭ ತಗೋಬೇಕು ಅಂತಾದರೆ ಅವರು ಮೊದಲಿಗೆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿಂದ ಬರ್ಕೋಬೇಕಲ್ವಾ? ಈಗ ಒಂದು ವೇಳೆ ಈ ವರ್ಷದ ಎಲ್ಲ ಕಾಮಗಾರಿಗಳು ಮುಗಿದೋಗಿದ್ದಾವೆ ಅಂದರೆ ಮುಂದಿನ ವರ್ಷಕ್ಕೆ ಮಾಡಿಸೋವಂಥ ಇದು ಈ ವರ್ಷನೇ ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ಇಟ್ಕೋಬೋದು. ಇನ್ನೂ ಬೇಕಾದರೆ ನಾವು ಡಿಮ್ಯಾಂಡ್ ಇದೆ, ನಮ್ಮ ಇದು ಜಿಲ್ಲೆಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅನುಮತಿ ಪಡ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ
ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದೇನೋ ಈ ಬೆಳೆ ಸಮೀಕ್ಷೆ ಅಂತ ಹೇಳಿ ಮಾಡ್ತಿರಲ್ಲ ಸರ್, ಹೌದೌದು. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಅದು ಒಂದು ಆ್ಯಪ್ ಮೂಲಕ ಮಾಡ್ತಾರೆ. ಹಿಂದೆ ಏನಿತ್ತು, ಅಂದಾಜು ಮೇಲೆ ಏನೋ ಒಂದು ಎಲ್ಲೆಲ್ಲೋ ಕೂತ್ಕೊಂಡು ಬರಿತಾ ಇದ್ರು ಕೃಷಿ ಮತ್ತು ಕಂದಾಯ ಇಲಾಖೆಯವರು. ಈಗೇನಾಗಿದೆ, ಕಳೆದ ಒಂದು 5-6 ವರ್ಷದಿಂದ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಮೂಲಕ ಈಗ ಪ್ರತಿ ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು, ಬೇಸಿಗೆ ಈ 4 ಹಂಗಾಮುಗಳಲ್ಲಿ ಬೆಳೆ ಸಮೀಕ್ಷೆ ಆಗುತ್ತೆ. ಈ ಬೆಳೆ ಸಮೀಕ್ಷೆ ಮಾಹಿತಿ ಯಾತಕ್ಕೆ ಬೇಕು ಅಂದರೆ, ಇದು ಪಾಲಿಸಿ ಮೇಕರ್ಸ್ಗೆ ಬೇಕಾಗ್ತದೆ. ಆಮೇಲೆ ಈಗ ಏನಾದರೂ ಪ್ರಕೃತಿ ವಿಕೋಪಗಳಾದರೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ, ಯಾವ್ಯಾವ ರೈತರು ಏನೇನು ಬೆಳೆದಿದ್ದಾರೆ, ಅವ್ರಿಗೆ ಒಂದು ಇನ್ಪುಟ್ ಸಬ್ಸಿಡಿ ಅಂತ ಹೇಳ್ತೀವಿ. ಅವ್ರಿಗೆ DBT ಅಕೌಂಟಲ್ಲಿ ಅವ್ರು ಹೋಗಬೇಕಾದ್ರೆ ಎಷ್ಟು ಬೆಳೆ ಅವ್ರು ಹಾಕಿದೆ ಅಂತ ಮಾಹಿತಿ ಬೇಕು. ಇದು ಸ್ಪಷ್ಟವಾಗಿ ಈಗ 4-5 ವರ್ಷದಿಂದ ಬೆಳೆ ಸಮೀಕ್ಷೆ ಏನಿದೆ ಮೊಬೈಲ್ ಆ್ಯಪ್ ಮೂಲಕ ಮಾಡ್ತಾಯಿದ್ದಾರೆ. ಮೊಬೈಲ್ ಆ್ಯಪ್ ಅಂದರೆ ಈ ಸ್ಮಾರ್ಟ್ ಫೋನ್ ಹ್ಯಾಂಡಲ್ ಮಾಡಲಿಕ್ಕೆ ಯಾವ್ಯಾವ ಯುವಕರು ಇದ್ದಾರೆ, ಅನ್ಎಂಪ್ಲಾಯ್ಡ್ ಯೂತ್ಸ್ ಗ್ರಾಮಗಳಲ್ಲಿ ಇದ್ದಾರೆ, ಅವ್ರಿಗೆ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಖಾಸಗಿ ನಿವಾಸಿಗಳು ಅಂತೇಳಿ ಅವ್ರಿಗೆ ತಹಸೀಲ್ದಾರ್ ಲಾಗಿನ್ನಲ್ಲಿ ಅವರು ಒಂದಕ್ಕೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಡ್ತಾರೆ. ಅವರು ಒಂದು ಗ್ರಾಮಕ್ಕೆ ಹೋಗಿ ಆ ಹೊಲಕ್ಕೆ ಹೋಗಬೇಕು, ಹೊಲಕ್ಕೆ ಹೋಗಿ ಫೋಟೋ ತಗೋಬೇಕು. ಅಂದರೆ 30 ಮೀಟರ್ವರೆಗೂ ಒಂದು ಅವಕಾಶ ಇದೆ. ಅಂದರೆ ಹೊಲಕ್ಕೆ ಹೋಗೋಕ್ಕಾಗೋದಿಲ್ಲ, ಮಧ್ಯದಲ್ಲಿ ಹಳ್ಳ ಇದೆ, ಒಂದು ಚಾನಲ್ ಹೋಗ್ತಾ ಇದೆ ಅಂದರೆ ಹೋಗೋಕ್ಕಾಗಲ್ಲ. ಅಂಥ ಕಡೆ ಈಗ ಒಂದು 30 ಮೀಟರ್ ಹೊರಗಡೆನೇ ನಿಂತ್ಕೊಂಡು ಫೋಟೋ ತೊಗೊಂಡು ಅಪ್ಲೋಡ್ ಮಾಡಬೇಕು. ಇದು ಆ್ಯಪ್ ರಿಲೀಸ್ ಮಾಡ್ತೀವಿ. ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಆಲ್ರೆಡಿ ಒಂದು 4 ಲಕ್ಷ ಚಿಲ್ಲರೆಯಷ್ಟು ಪ್ಲಾಟ್ಸ್ ನಾವು ಬೆಳೆ ಸರ್ವೆ ಮಾಡಿದ್ದೀವಿ. 90% ನಾವು ಬೆಳೆ ಸಮೀಕ್ಷೆ ಮಾಡಿದ್ದೀವಿ. ಈಗ 10% ಯಾಕೆ ಉಳಿತದೆ ಅಂದರೆ, ಈ ಕಾಡು ಇಂಚಿನ ಪ್ರದೇಶಗಳಲ್ಲಿ ಈ ಮಾನವ ಮತ್ತು ಕಾಡು ಪ್ರಾಣಿ ಸಂಘರ್ಷಗಳಲ್ಲಿ ಹೋಗಲಿಕ್ಕೆ ಸ್ವಲ್ಪ ಹೆದರ್ತಾರೆ. ಹಾಗಾಗಿ ಒಂದು 10% ಆಗೋದಿಲ್ಲ ಮಾಡಲಿಕ್ಕೆ. ಅಂದರೆ ಇದನ್ನು ನೀವು ಘೋಷಣೆ ಮಾಡಿದ್ಮೇಲೆ ನಾವು ಆ್ಯಪ್ ರಿಲೀಸ್ ಮಾಡ್ತೀವಿ. ಕೇಂದ್ರ ಕಚೇರಿಯಿಂದ ಬೆಳೆ ಸಮೀಕ್ಷೆ ಆ್ಯಪ್ ರಿಲೀಸ್ ಮಾಡ್ತಾರೆ. ಈಗ ಪೂರ್ವ ಮುಂಗಾರು ಮುಗಿದಿದೆ, ಎಲ್ಲ ಕಾರ್ಯಚಟುವಟಿಕೆಗಳು ಮುಗಿದಿದೆ. PRಗಳು ಏನು ಖಾಸಗಿ ನಿವಾಸಿಗಳು ಪ್ರತಿಯೊಂದು ತಾಕಿಗೆ ಹೋಗಿ ಫೋಟೋ ಹೊಡೆದು ಇದು ಮಾಡಿದ್ದಾರೆ. ಈ ಮಾಹಿತಿ ಒಂದು ಪಾಲಿಸಿ ಮೇಕರ್ಸ್ ಆಗುತ್ತೆ, ಒಂದು ಪ್ರಕೃತಿ ವಿಕೋಪಗಳಲ್ಲಿ ಅವ್ರಿಗೆ ಇನ್ಪುಟ್ ಸಬ್ಸಿಡಿ ಕೊಡಲಿಕ್ಕಾಗುತ್ತೆ. ಆಮೇಲೆ ಕನಿಷ್ಠ ಬೆಂಬಲ ಯೋಜನೆಯಲ್ಲಿ ಈ ಹಿಂದೆ ಏನಿತ್ತು, ಯಾರ್ಯಾರು ಮಧ್ಯವರ್ತಿಗಳು ಹೋಗಿ ನಾವು ಬೆಳೆದಿದ್ದೀವಿ ಅಂತೇಳಿ ಅವರು MSP ಇದು ದುರುಪಯೋಗ ಪಡ್ಕೊತಾಯಿದ್ರು. ಹಾಗೆ ಯಾರ್ಯಾರು ರೈತರು ಬೆಳೆದಿದ್ದಾರೆ ಅವರಿಗೆ ಅಲ್ಲಿ ಲಿಂಕ್ ಮಾಡ್ತಾರೆ. NIC ಮತ್ತು ಏನು ಬೆಳೆ ಈ ಮಾರ್ಕೆಟಿಂಗ್ ಇಲಾಖೆಯವರು ಕ್ರಾಪ್ ಸರ್ವೆ ಡಾಟಾ ಮತ್ತು ಫ್ರೂಟ್ಸ್ ಡಾಟಾ. ಅಂದರೆ ಫ್ರೂಟ್ಸ್ ಡಾಟಾ ಅಂದರೆ ರೈತರದ್ದು ಅಲ್ಲಿ ಎಲ್ಲ ಇರ್ತದೆ. ರೈತರದ್ದು ಸರ್ವೆ ನಂಬರು, ಪಾಣಿ ವಿವರಗಳು, ಅವ್ರ ಖಾತೆ ನಂಬರು, ಈ ಆಧಾರ್ ಜೋಡಣೆ ಏನೈತೆ ಆಧಾರ್ ನಂಬರ್ ಎಲ್ಲ ಲಿಂಕ್ ಆಗಿ ಅವರು ಸರ್ವೆ ನಂಬರ್ ಏನು ಬೆಳೀತಾರೆ ನಿಜವಾದ ರೈತರಿಗೆ ಇದು ಅನುಕೂಲ ಆಗಬೇಕಂತೇಳಿ ಇದು ಬೆಳೆ ಸಮೀಕ್ಷೆ. ಮುಂದೆ ಯಾವ ಸಮೀಕ್ಷೆ ಬರೋದಿದೆ ಸರ್? ಮುಂದೆ ಈಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮುಂಗಾರು ಮೊದಲನೇ ಹಂತ ಈಗ ಬಿಡುಗಡೆ ಆಗಿದೆ. ಮೊದಲನೇ ಹಂತ ನಾವು ಮಾಡ್ತಾಯಿಲ್ಲ, ಯಾಕಂದರೆ ಈಗಾಗಲೇ ನಾವು ಪೂರ್ವ ಮುಂಗಾರು ಬೆಳೆದಿದ್ವಿ. 2ನೇ ಹಂತದ್ದು ಮಾಡ್ತೀವಿ. ಹಿಂಗೆ ಸೆಪ್ಟೆಂಬರ್ ಒಂದು 15-20ನೇ ತಾರೀಕು ನಂತರ ಅವರು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾರೆ. ಈ ಫಸ್ಟು ಮುಂಗಾರಲ್ಲಿ 4 ಹಂತ ಆಗುತ್ತೆ. ಪೂರ್ವ ಮುಂಗಾರು 1 ಹಂತ, ನೆಕ್ಸ್ಟು ಮುಂಗಾರು ಫಸ್ಟ್ ಫೇಸ್, ಮುಂಗಾರು ಸೆಕೆಂಡ್ ಫೇಸ್, ಮುಂಗಾರು ಥರ್ಡ್ ಫೇಸ್. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಏಪ್ರಿಲಿಂದ ಬಿತ್ತನೆ ಶುರು ಆದರೆ ಏಪ್ರಿಲಲ್ಲಿ ಗುಂಡ್ಲುಪೇಟೆ HD ಕೋಟೆ ಭಾಗದಿಂದ ಶುರುವಾಗಿ ನಮ್ಮ ಜಿಲ್ಲೆಯಲ್ಲೇ 6 ತಿಂಗಳವರೆಗೂ ನಡೀತದೆ. ಅದೇ ಥರ ನಮ್ಮ ರಾಜ್ಯದಲ್ಲಿ ಕೂಡ ಸೆಪ್ಟೆಂಬರ್ವರೆಗೂ ಮುಂಗಾರು ಬಿತ್ತನೆ ಆಗುತ್ತೆ. ಅಂದರೆ ಅದು ಫೋಟೋ ತಗೋವಾಗ ಸ್ಪಷ್ಟವಾಗಿ ಕಾಣಬೇಕು ಯಾವ ಬೆಳೆ ಇದೆ ಅಂಥೇಳಿ. ಅದು ಅನುಕೂಲ ಆಗಲಿ ಅಂಥೇಳಿ ಆಯಾ ಜಿಲ್ಲೆಗೆ ಬೇರೆ ಬೇರೆ ಥರ ಅವ್ರಿಗೇನು ಅವಶ್ಯಕತೆ ಇದೆ ಅವಾಗಲೇ ಕೇಂದ್ರ ಕಚೇರಿಯಿಂದ ಬೆಳೆ ಸಮೀಕ್ಷೆ ಬಿಡುಗಡೆ ಮಾಡ್ತಾರೆ. ಅಭಿದ್ ಅವರೇ, ಕೃಷಿ ಇಲಾಖೆಯ ಯಾವುದೇ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಮೊದಲನೇದಾಗಿ ರೈತ ಸಂಪರ್ಕ ಕೇಂದ್ರ ಪ್ರತಿ ಹೋಬಳಿ ಮಟ್ಟದಲ್ಲಿದೆ, ಅಲ್ಲಿ ಹೋಗಬೇಕು. ಇಲ್ಲ ಅಂದರೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ತಾಲೂಕು ಮಟ್ಟದಲ್ಲಿ ಇದ್ದಾರೆ, ಅದನ್ನು ಪಡ್ಕೋಬೋದು. ಆಮೇಲೆ ನಮ್ಮ ವೆಬ್ಸೈಟಲ್ಲಿ ಕೂಡ ಆಗುತ್ತೆ www.raitamitra.kar.nic.in ಅಂತೇಳಿ. ಅದು ಕೂಡ
ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ನಿಮಗೆ ಇನ್ನೂ ಕೃಷಿ ತರಬೇತಿ ಕೇಂದ್ರ ಇಲ್ಲ, ನಮ್ಮಲ್ಲಿ ಇಲ್ಲ, ಇಲಾಖೆಯಲ್ಲಿ ಇಲ್ಲ. ಈಗ ಒಂದು ಏನು ಇದರಲ್ಲಿ ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮುಂದೆ ಒಂದು ಕೃಷಿ ಕಾಲೇಜ್ ಹೊಸದಾಗಿ ಆಗ್ತಾ ಇದೆ. ಅಲ್ಲೇ ಅವರ ಆವರಣದಲ್ಲಿ 1 ಎಕರೆ ಜಾಗ ಕೊಟ್ಟಿದ್ದಾರೆ. ಕೆಲಸ ಶುರು ಆಗಿದೆ. ಮುಂದೆ ನಿಮ್ಮದೇ ಆದಂತಹ ಸ್ವಂತ ಒಂದು ಕೃಷಿ ತರಬೇತಿ ಕೇಂದ್ರ ಆಗುತ್ತೆ. ಶಾಲೆನೂ ಕೂಡ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ 60-40 ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಅದು ಈಗ ಕಟ್ಟಡ ಹಂತದಲ್ಲಿ ಇದೆ. ಮುಂದಿನ 25-26 25-26ನೇ ಸಾಲಿನಲ್ಲಿ ಒಂದು ಉದ್ಘಾಟನೆ ಆಗುತ್ತೆ.